ಹಾಯ್ ಗೆಳೆಯರೇ, ಹೇಗಿದ್ದೀರಿ? ನಾನು ನಿಮ್ಮನ್ನ ಒಂದು ದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದು ಹೇಗಿದೆ ಎಂದರೆ ವಿಶಿಷ್ಟ, ವಿಭಿನ್ನ, ಮನಮೋಹಕವಾಗಿದೆ. ಮತ್ತು ಇಲ್ಲಿರುವ ಎಲ್ಲ ಜನರು ಅಂದರೆ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಎಲ್ಲರೂ ಕೂಡ ಒಂದೇ ರೀತಿಯ ಬಟ್ಟೆಯನ್ನೇ ಧರಿಸುತ್ತಾರೆ. ಈ ದೇಶಕ್ಕೆ ದ ಗ್ರೇಟ್ ರೆಡ್ ದ್ವೀಪವೆಂದು ಕೂಡ ಕರೆಯುತ್ತಾರೆ. ಈ ದೇಶ ಬಹಳ ಬಡತನದಿಂದ ಕೂಡಿರುವ ದೇಶವಾಗಿದೆ. ನಿಮಗೆ ಕುತೂಹಲ ಮೂಡಿರಬಹುದು, ಆ ದೇಶ ಯಾವುದು ಅಂತ. ಆ ದೇಶ ಬೇರೆ ಯಾವುದೂ ಅಲ್ಲ, ಆಫ್ರಿಕಾದ ಪೂರ್ವ ಭಾಗದ ಹಿಂದೂ ಮಹಾಸಾಗರದಲ್ಲಿರುವ ದೇಶವೇ ಮಡಗಾಸ್ಕರ್. ನಮಸ್ತೆ ಗೆಳೆಯರಿ, ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಜ್ಞಾನ ಮಾಧ್ಯಮಕ್ಕೆ ಸ್ವಾಗತ. ಮಡಗಾಸ್ಕರ್ ದ್ವೀಪ ಅಥವಾ ಮಡಗಾಸ್ಕರ್ ರಿಪಬ್ಲಿಕ್ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಜಗತ್ತಿನ 14ನೇ ಅತಿದೊಡ್ಡ ದ್ವೀಪವಾಗಿದೆ. ಇಲ್ಲಿ ಜಗತ್ತಿನ 5% ವಿಶಿಷ್ಟ ಸಸ್ಯ ಮತ್ತು ಪ್ರಾಣಿಗಳು ಕಂಡುಬರುತ್ತವೆ. ಇಲ್ಲಿ ಕಂಡುಬರುವ ಜೀವ ಸಂಕುಲ ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಕಂಡುಬರುವುದಿಲ್ಲ. ಇಲ್ಲಿರುವ 2/3 ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಒಂದು ಹೊತ್ತಿನ ಊಟ ಮಾಡೋದಕ್ಕೂ ಇಲ್ಲಿಯ ಜನ ಪರದಾಡುತ್ತಿದ್ದಾರೆ. ಈ ದೇಶದ ಆಫೀಸಿಯಲ್ ಕರೆನ್ಸಿಗೆ ಮಡಗಾಸ್ಕರ್ ಏರಿಯಾರಿ ಎಂದು ಕರೆಯುತ್ತಾರೆ. ಈ ದೇಶದ ರಾಜಧಾನಿ ಅಂಟಾನಾನಾರಿಯೋ. ಈ ದೇಶ ಮೊದಲು ಭಾರತದ ಭಾಗವಾಗಿತ್ತು. ಕಾಲಾನಂತರ ಹಿಂದೂ ಮಹಾಸಾಗರದಲ್ಲಿ ಸ್ಥಿತವಾಗಿದೆ. ಮಡಗಾಸ್ಕರ್ನಲ್ಲಿ ಮೊದಲ ಮೂಲ ನಿವಾಸಿಗಳು ಯಾರೆಂದು ಇಂದು ಕೂಡ ವಿವಾದಿತ ವಿಷಯವಾಗಿಯೇ ಉಳಿದಿದೆ. ಮಡಗಾಸ್ಕರ್ ಮೊದಲು ಹಚ್ಚ ಹಸಿರಿನ ಪ್ರದೇಶವಾಗಿತ್ತು, ಆದರೆ ಈಗ ಕೆಂಪು ಮಣ್ಣಿನ ಪ್ರದೇಶವಾಗಿದೆ. ವಿಜ್ಞಾನಿಗಳು ಇದಕ್ಕೆ ಜಾಗತಿಕ ತಾಪಮಾನ, ಅರಣ್ಯನಾಶ ಮುಂತಾದ ಕಾರಣಗಳನ್ನು ನೀಡುತ್ತಾರೆ. ಮಡಗಾಸ್ಕರ್ ಕೂಡ ಪ್ರವಾಸೋದ್ಯಮವನ್ನು ಬಹಳ ಅವಲಂಬಿಸಿದೆ. ಇಲ್ಲಿ ಅನೇಕ ದೇಶದ ಪ್ರವಾಸಿಗರು ಭೇಟಿ ಕೊಡುತ್ತಾರೆ. ರಾಜಧಾನಿಗೆ ಹೆಚ್ಚಿನ ವಿದೇಶಿಗರು ಭೇಟಿ ನೀಡುತ್ತಾರೆ. ಮಡಗಾಸ್ಕರ್ ಬಹಳ ಯುವ ಜನಾಂಗವನ್ನು ಹೊಂದಿದೆ. 19.6% ಸರಾಸರಿ ಯುವ ಜನತೆಯನ್ನು ಹೊಂದಿದೆ. ದೇಶದ ಒಟ್ಟು ಜನಸಂಖ್ಯೆ 2.78 ಕೋಟಿ. 39% ಜನ ನಗರ ಪ್ರದೇಶದಲ್ಲಿ ಇರುತ್ತಾರೆ. ಉಳಿದ 61% ಜನ ಗ್ರಾಮೀಣ ಭಾಗದಲ್ಲಿ ಇರುತ್ತಾರೆ. ಈ ದೇಶವು 5,000 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಈ ದೇಶದ ಸೀ ಫುಡ್ ಬಹಳ ಪ್ರಸಿದ್ಧವಾಗಿದೆ. ಇದು ಈ ದೇಶದ ಆದಾಯದ ಮೂಲವಾಗಿದೆ. ಇಲ್ಲಿಂದ ಏಡಿ ಮತ್ತು ಮೀನುಗಳನ್ನು ವಿದೇಶಿಗಳಿಗೆ ರಫ್ತು ಮಾಡುತ್ತಾರೆ. ಈ ದೇಶ ವೆನಿಲಾಗೆ ಬಹಳ ಜನಪ್ರಿಯವಾಗಿದೆ. ಈ ದೇಶದಿಂದ ವೆನಿಲಾ, ಕಾಫಿ, ಚಹಾ, ಪೆಟ್ರೋಲಿಯಂ ಪ್ರಾಡಕ್ಟ್ ತುಂಬಾ ರಫ್ತಾಗುತ್ತದೆ. ಆದರೂ ಈ ದೇಶ ಬಹಳ ಬಡತನದಿಂದ ಕೂಡಿದೆ. ಜಗತ್ತಿನ ಆರೋಗ್ಯಕ್ಕೆ ಮಡಗಾಸ್ಕರ್ನ ಕೊಡುಗೆ ಬಹಳ ಇದೆ. ಇಲ್ಲಿನ ಕಾಡುಗಳಲ್ಲಿರುವ ಸಸ್ಯಗಳಿಂದ ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡುಹಿಡಿಯಲಾಗಿದೆ. ಈ ದೇಶ ಮಾಂಸದ ಆಹಾರ ಪದಾರ್ಥಗಳಿಗೆ ತುಂಬಾ ಪ್ರಸಿದ್ಧಿಯಾಗಿದೆ. ವಿವಿಧ ತರಹದ ತೆಂಗಿನಕಾಯಿಯ ಪದಾರ್ಥಗಳನ್ನು ಮಾಡಲಾಗುತ್ತದೆ. ರೈಸ್ ಬಾಲ್ ಇದು ಈ ದೇಶದ ಪ್ರಸಿದ್ಧ ಆಹಾರ ಖಾದ್ಯ. ಇಲ್ಲಿನ ಜನ ಬಹಳ ಪ್ರತಿಭಾವಂತರು. ಅವರು 9 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡುತ್ತಾರೆ. ಇಲ್ಲಿಯ ಜನರಿಗೆ ಅನೇಕ ಭಯಾನಕ ರೋಗಗಳು ಕಾಡುತ್ತವೆ ಮತ್ತು ಇಲ್ಲಿಯ ಪ್ರವಾಸಿಗರಿಗೆ ರೋಗಗಳಿಗಿಂತಲೂ ಸೊಳ್ಳೆಗಳ ಬಹಳ ಕಾಟ ಕೊಡುತ್ತವೆ. ಇಲ್ಲಿಯ ಕರೆನ್ಸಿಗೆ
ಭಾರತದ ರೂಪಾಯಿಯನ್ನು ಹೋಲಿಸಿದರೆ 0.0019 ಬೆಲೆಯನ್ನು ಹೊಂದಿದೆ. ಇದು ಮಾಡಗಾಸ್ಕರ್ ದೇಶದ ಬಗ್ಗೆ ತಿಳಿಸಿಕೊಡುವ ಸಣ್ಣ ಪ್ರಯತ್ನ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಕೊಡುತ್ತೇನೆ. ಧನ್ಯವಾದಗಳು.